ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅರ್ಥ ಆಯ್ತು ಭೀಮ್ರಾವ್, ನೀನ್ ತುಂಬಾ ತಿಳ್ಕೊಂಡಿದ್ಯಾ. ಬಾಲಣ್ಣ, ನಿಮ್ ತಮ್ಮ ನಿಜವಾಗ್ಲೂ ದೊಡ್ಡ ದೊಡ್ಡ ಮಾತುಗಳು ಆಡ್ತಾನೆ. ಆದ್ರೆ ಭೀಮ್ರಾವ್, ನಿನ್ ಬುದ್ಧಿವಂತಿಕೆ ಮತ್ತೆ ಮೇಲವ್ರು ನಡ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಇದೆ? ಅವ್ರಿಗೂ ಹೆಂಗ್ ತಮ್ಮ ಮಾತ್ನ ಎಲ್ರೂ ಕೇಳ್ಬೇಕಂತಿದ್ಯೋ ಹಂಗೆ ನೀನು ನಿನ್ ಮಾತ್ನ ಎಲ್ರೂ ಕೇಳ್ಬೇಕಂತಿದ್ಯಾ? ನಾನ್ ಯಾವತ್ತೂ ಹಾಗೆ ಹೇಳಿಲ್ಲ. ಸತ್ಯ ಏನು ಅಂತ ಜನರು ಅರ್ಥ ಮಾಡ್ಕೋಬೇಕು ತಾನೆ. ಕರ್ಮ ಮಾಡ್ಬೇಡ ಅಂತ ಹೇಳಿದ್ಯಾರಿಲ್ಲಿ, ಆದ್ರೆ ನೀನೇ ಕರ್ಮಕ್ಕೂ ಇವ್ ಶ್ರದ್ಧೆಗೂ ಸಂಬಂಧ ಬೆಸೆತಿದ್ಯಾ. ಆದ್ರೆ ಇವೆರಡೂ ಬೇರೆನೆ ಅಲ್ವಾ? ನಾನ್ ಯಾರಿಗೂ ಪೂಜೆ ಮಾಡಿ ಅಂತ ಹೇಳಲ್ಲ. ಆದ್ರೆ ನಿಮ್ಗೆ ಪೂಜೆ ಮಾಡ್ಬೇಕು ಅಂತಿದ್ರೆ ಈ ಜನರು ಸಹ ಮೇಲವ್ರು ಹೇಗ್ ಪೂಜೆ ಪುರಸ್ಕಾರ ಮಾಡ್ತಾರೋ ಹಾಗೇನೆ ಇವರು ಅವ್ರ ಹಾಗೆ ಪೂಜೆ ಪುರಸ್ಕಾರ ಮಾಡ್ಲಿ, ಅವ್ರ ರೀತಿ ರಿವಾಜ್ಗಳನ್ನ ಪಾಲಿಸ್ಲಿ. ಅವರು ಬಡವರಾಗಿ ಹುಟ್ಟಿರ್ಬಹುದು, ಅದಕ್ಕೆ ಹೋದ್ ಜನ್ಮದಲ್ಲಿ ಮಾಡಿದ ಪಾಪ ಅಲ್ಲ ಕಾರಣ. ಬದ್ಲಿಗೆ ಈ ಸಮಾಜದ ರೀತಿ ರಿವಾಜುಗಳೇ ಕಾರಣ. ಸಮಾಜದಲ್ಲಿ ಸಮಾನತೆ, ಏಕತೆ ಯಾವುದೂ ಇಲ್ಲ. ಕೆಲವೊಬ್ರು ಹತ್ರ ಎಷ್ಟು ಸಂಪತ್ತಿರುತ್ತೆ ಅಂದ್ರೆ ಅವ್ರ ಆಸ್ತಿನ ಲೆಕ್ಕ ಇಡಕ್ಕೆ ಒಬ್ರನ್ನ ಇಟ್ಟಿರ್ತಾರೆ. ಅದೇ ಇನ್ನೊಂದ್ ಕಡೆ ಒಪ್ಪತ್ತಿನ ಗಂಜಿಗೂ ಕಷ್ಟ ಪಡೋ ಜನ. ಯಾಕೆ ಹೀಗೆ? ನಾವು ಉಸಿರಾಡೋ ಗಾಳಿ, ನೀರು, ನೆಲದ ಮೇಲೆ ನಮ್ಗೆ ಯಾವುದೇ ಹಕ್ಕಿಲ್ವಾ? ನಾವ್ ಈ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ಮೇಲೆ ನಮಗೂ ಇದ್ರ ಮೇಲೆ ಪಾಲಿದೆ. ಇಲ್ಲ ಅಂತಂದ್ರೆ ಈ ಹಕ್ಕನ್ನ ಕಸ್ಕೊಂಡವ್ರ ಹತ್ರ ಯಾಕಿಲ್ಲ ಅಂತ ಕೇಳಕ್ ನಿಂತಿದ್ದೀನಿ. ಅವ್ರ ಹತ್ರ ಹೇಳಿ ಸಮಾನತೆ ಶುರು ಆಗ್ಬೇಕು ಅಂತಿದ್ರೆ ನಮ್ಗೆ ಮಂದಿರದೊಳಗೆ ಪ್ರವೇಶ ಮಾಡಕ್ ಅನುಮತಿ ಕೊಡಿ. ದೇವಾಲಯದಿಂದಾನೇ ಶುರುವಾಗ್ಲಿ. ಭೀಮಾ, ನೀನ್ ತುಂಬಾ ಹಠವಾದಿ. ಅದಕ್ಕೆ ನೀನು ಜನರನ್ನ ಧರ್ಮದಿಂದ ಬೇರೆ ಮಾಡಿ ಕರ್ಮದಲ್ಲಿ ಉಳಿಸ್ತಿದ್ಯಾ. ಅವರು ಕರ್ಮದಲ್ಲೇ ಉಳ್ಕೊಂಡ್ರೆ ನೀನ್ ಮತ್ತೆ ಅವರನ್ನ ಧರ್ಮದ ಕಡೆ ಎಳಿತಿದ್ಯಾ. ಇದ್ರಿಂದ ನೀನು ಅವರಲ್ಲಿ ದ್ವಂದ್ವ ಹುಟ್ಟಿಸಿ ಧರ್ಮ ಮತ್ತು ಕರ್ಮ ಎರಡರಿಂದಾನು ದೂರ ಮಾಡ್ತಿದ್ಯಾ. ಸಾಕ್ ನಿಲ್ಸು. ತುಂಬಾ ಹೊತ್ತಿಂದ ನಿನ್ ನಾಟಕ ನೋಡ್ತಾ ಇದ್ದೇನೆ. ಇನ್ನೊಂದ್ ಮಾತ್ ನಿನ್ನಿಂದ ಹೊರಗಡೆ ಬಂದ್ರು ಬಾಸುಂಡೆ ಬರೋ ತರ ಹೊಡಿತೀನಿ. ಎಷ್ಟು ಸಲ ಹೇಳಿದ್ದೀನಿ ಸುಮ್ನಿರು ಅಂತ, ಮಾತೆ ಕೇಳಲ್ಲ ಅಂತೀಯ. ನಡಿ ಒಳಗೆ. ನಮ್ಮವ್ರಿಗೋಸ್ಕರ ನಾನು ಧ್ವನಿ ಎತ್ತತಾನೆ ಇರ್ತೀನಿ. ನಾನು ಹೇಳೋದ್ನ ಇಷ್ಟಪಡೋರ್ಗೋಸ್ಕರ, ಅವ್ರ ಒಳ್ಳೇದಕ್ಕೋಸ್ಕರ ನಾನು ಮಾತಾಡ್ತಾನೆ ಇರ್ತೀನಿ. ಇನ್ ಉಳ್ದವ್ರಿಗೆ ಏನ್ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ನಡೀರಿ ಚಿದಾನಂದ್ರೆ, ಇದು ಅವ್ರವ್ರ ಒಳಗಿನ ಜಗಳ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಡೀರಿ ಪಂಡಿತ್ರೆ, ನಡೀರಿ. ಆದ್ರೆ ದೇವರ ಪ್ರಾರ್ಥನೆಯಿಂದ ಶಾಂತಿ ಅಂತೂ ಸಿಕ್ತು. ಒಳ್ಳೆ ವಿಷಯ. ಜೀವನಕ್ಕೆ ಶಾಂತಿ ಬಹಳ ಮುಖ್ಯ. ಆದ್ರೆ ಸಮಾನತೆ ಕೂಡ ಅಷ್ಟೇ ಮುಖ್ಯ ಅಲ್ವಾ? ನಾನು ಹೋರಾಟ ಮಾಡ್ತಿರೋದು ಇದಕ್ಕಲ್ಲ. ನನ್ಗೆ ದೇವ್ರು ನಂಬೋದಾ ಬಿಡೋದಾ ಅನ್ನೋದಲ್ಲ ನನ್ನ ಹೋರಾಟ. ನಾನು ಹೋರಾಟ ಮಾಡ್ತಿರೋದು ಕೇವಲ ನಮ್ಮಲ್ಲಿ ಸಮಾನತೆಗಾಗಿ. ಆದ್ರೆ ಭೀಮಾ, ಈ ಸಮಾನತೆ ಅನ್ನೋ ಹೋರಾಟದಲ್ಲಿ ಸಮಾಜದಲ್ಲಿರೋ ಶಾಂತಿ ಹಾಳಾದ್ರೆ ಏನ್ ಪ್ರಯೋಜನ ಬಂತು? ಅವರು ಮಂದಿರದ ಒಳಗಡೆ ನೆಮ್ಮದಿಯಾಗಿರ್ಲಿ, ನಾವು ಹೊರಗಡೆನೆ ನೆಮ್ಮದಿಯಾಗಿರೋಣ. ಭೀಮರಾವ್ ಅಂಬೇಡ್ಕರ್, ಬಾಲಾರಾಮ್ಜಿ ಸಕ್ಪಾಲಾದ ನಾನು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ, ಈ ನಿನ್ನ ಪರಿವರ್ತನೆಯ ಹೋರಾಟದಲ್ಲಿ ನಾನು ನಿನ್ನ ಜೊತೆನೇ ಇರ್ತೀನಿ ಜೀವನ ಪೂರ್ತಿ. ಒಬ್ಬ ಅಣ್ಣನಿಗಿಂತ ಹೆಚ್ಚಾಗಿ ನಾನು ಯಾವ ಜಾತಿ ಪ್ರತಿನಿಧಿಸ್ತೀನೋ ಆ ಜಾತಿಯ ಒಬ್ಬ ವ್ಯಕ್ತಿಯಾಗಿ. ಬಾಲಣ್ಣ,
ಕೊನೆ ಪಕ್ಷ ನೀನು ಅವ್ರ ತರ ಮಾತಾಡೋದ್ ಬೇಡ. ಅವ್ರ ಥರ ನಾನು ಮಾತಾಡೋ ಹಾಗಿದ್ದಿದ್ರೆ ಇವಾಗ ನಾನು ಅವ್ರ ಥರ ಕೈ ಮುಕ್ಕೊಂಡು ನಿಂತ್ಕೋತಿದ್ದೆ. ನನಗನ್ಸಿದ್ದು ನಾನು ಹೇಳ್ದೆ ಅಷ್ಟೇ. ನಾನು ಹೇಳೋದ್ರಿಂದ ನಿನ್ ಕೋಪ ಬರ್ತಿದ್ಯಾ ಭೀಮಾ? ಬಾಲ, ಭೀಮಾ ಹೇಳಿದ್ದು ಹಾಗಲ್ಲ. ನೀವೆಲ್ಲ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ಇದ್ಯಾವುದು ಸರಿ ಇಲ್ಲ. ಭೀಮಾ, ನೀನ್ ಯಾರಿಗ ಅರ್ಥ ಮಾಡಿಸ್ಬೇಕು ಅಂತಿದ್ಯಾ? ಇವ್ರ ಬುದ್ಧಿನೇ ಇಷ್ಟು. ನಿಮಗೆಲ್ಲ ಯಾರೇ ಬಂದು ಏನೇ ಕಿವಿ ಊದಿದ್ರು ಊದಿಸ್ಕೊಂಡ್ ಬಿಡ್ತೀರಾ. ಹೋಗೆ ಇಲ್ಲಿಂದ, ಹೋಗೆ. ಬಾ ಭೀಮಾ, ನೀನು ಹೊರಡು. ಇಲ್ಲ ಅಪ್ಪ, ಇಲ್ಲಾಗ್ತಿರೋದ್ ತಪ್ಪು. ಅವ್ರು ಹೇಳಿದಕ್ಕೆಲ್ಲ ಇವರು ತಲೆ ಅಳ್ಳಾಡ್ಸ್ಕೊಂಡು ನಿಲ್ಲೋದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಅಪ್ಪ ನೀವೇ ಹೇಳಿ, ಮುಂದೆ ನಮ್ಗೆ ಶಾಲೆಯಲ್ಲಿ ಪ್ರವೇಶ ದೊರೆಯಲಿಲ್ಲ ಅಂದ್ರೆ ಇವ್ರು ಅದನ್ನು ಹೀಗೆ ಒಪ್ಕೋತಾರ? ನಮ್ಗೆ ಕುಡಿಯೋಕ್ ನೀರ್ ಕೊಡಲ್ಲ, ಆಗ್ಲೂ ನಾವು ನೀರ್ ಕುಡಿದೆ ಕೂತ್ಕೋಬೇಕಾ? ನಮ್ ನೆರಳು ಸೋಕಿದ್ರು ಕೆಟ್ಟು ಅಂತಾರೆ. ಆದ್ರೆ ಕೊನೆಯಲ್ಲಿ ನಾವು ಹೇಗ್ ಬದುಕೋದಕ್ಕಾಗುತ್ತೆ ಅಪ್ಪ? ಭೀಮಾ, ಇನ್ನೊಬ್ಬರ ಬಗ್ಗೆ ಎಷ್ಟು ಅಂತ ಚಿಂತಿಸ್ತೀಯ? ಹೊರಡು, ಮನೆಗೆ ಹೋಗು. ರಾಮ್ಜಿ ಅಣ್ಣ, ಭೀಮನ್ನ ನೀವೇ ಮನೆಗೆ ಕರ್ಕೊಂಡೋಗಿ, ನಾವು ಇನ್ನೇನು ಬರ್ತೀವಿ. ಬನ್ರಪ್ಪ. ಬಾ ಭೀಮಾ. ಭೀಮ್ನಲ್ಲಿ ಹೊಸ ಹುರುಪೊಂದು ಕಾಣಿಸ್ತಿದೆ. ಇದು ಬರೀ ಪೂಜೆ ಪುನಸ್ಕಾರದ ಬಗ್ಗೆ ಅಲ್ಲ. ಶಾಲೆಗೆ ಪ್ರವೇಶ ಪಡೆಯೋದು, ನೆರಳು ತಾಗೋದು, ಇನ್ನು ಏನೇನು ಯೋಚನೆ ಮಾಡ್ತಾನಪ್ಪ ಇವನು. ಮನುಷ್ಯ ಇನ್ನೊಬ್ಬರಿಂದ ಎಷ್ಟು ಕಮ್ಮಿ ಸಹಾಯ ಪಡಿತಾನೋ ಅಷ್ಟೇ ಒಳ್ಳೇದು. ಜಾಗ ಕೊಟ್ಟು ಆಗ್ಲೇ ನಮಗ್ ದೊಡ್ಡ ಸಹಾಯನೇ ಮಾಡಿದೀರಾ. ನಿನ್ ಬುದ್ಧಿವಂತಿಕೆ ಮತ್ತೆ ಮೇಲವ್ರು ನಡ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಇದೆ? ಅವ್ರಿಗೂ ಹೆಂಗ್ ತಮ್ಮ ಮಾತನ್ನ ಎಲ್ರೂ ಕೇಳ್ಬೇಕಂತಿದ್ಯೋ ಹಂಗೆ ನೀನು ನಿನ್ ಮಾತನ್ನ ಎಲ್ರೂ ಕೇಳ್ಬೇಕಂತಿದ್ಯಾ? ರಾಮ್ಜಿ, ಸ್ವಲ್ಪ ದುಡ್ಡಿದ್ಯಾ? ಅದು ಮೀರಾ, ಇವತ್ತೇನೂ ಸಂಪಾದನೆ ಆಗ್ಲಿಲ್ಲ. ಹೆಂಗಾಗತ್ತೆ ಹೇಳಿ? ಅತ್ತೆ, ಅಪ್ಪ ಇವತ್ತು ಖಾಲಿ ಕೈಲಿ ಬರೋದಕ್ಕೆ ಭೀಮಾನೇ ಕಾರಣ. ಬಾಲ, ಏನಾಗಿದೆ ನಿಂಗೆ? ಎಲ್ಲದಕ್ಕೂ ಭೀಮಂದೆ ತಪ್ಪು ಅಂತ ಯಾಕೆ ಹೇಳ್ತೀಯ? ನೀವು ಯಾವತ್ತೂ ಭೀಮಾ ತಪ್ಪು ಮಾಡಿದಾನೆ ಅಂತ ಒಪ್ಕೊಳ್ಳೋದೇ ಇಲ್ಲ. ಆದ್ರೆ ನಾನು ಅವ್ನು ತಪ್ಪು ಮಾಡಿದಾಗ ಹೇಳೇ ಹೇಳ್ತೀನಿ. ಇವತ್ತಾಗಿದ್ದೇನಪ್ಪ ಅಂತಂದ್ರೆ, ನಮ್ಮ ಪ್ರತಿಸ್ಪರ್ಧಿಗಳು ನಮ್ಮ ಹಿಂದೆನೆ ನಿಂತು ನಮ್ಗಿಂತ ಕಮ್ಮಿ ಬೆಲೆಗೆ ಧಾನ್ಯ ಮಾರ್ತಿದ್ರು. ಹೀಗಿರುವಾಗ ನಮ್ ಜನ ದಿನಸಿನ ಹೇಗ್ ತಗೊಳಕ್ ಸಾಧ್ಯ? ನೀನೇ ಹೇಳು. ಇಲ್ಲಪ್ಪ, ಇದನ್ ಬಿಟ್ಟು ಸತ್ಯ ಹೀಗೂ ಇರಬಹುದು. ಈಗ ನಿಮ್ಗಿರೋ ಪ್ರತಿಸ್ಪರ್ಧಿ ನಿಮ್ ಮಗನೇ. ನಿಮ್ ಪ್ರತಿಸ್ಪರ್ಧಿಗೆ ಇದೆಲ್ಲ ಅರ್ಥ ಆಗದೆ ಇರಬಹುದು, ಆದ್ರೆ ನಿಮ್ ಮಗಂಗಾದ್ರೂ ಅರ್ಥ ಆಗ್ಲೇಬೇಕಿತ್ತು. ನೀವು ಸಂಪಾದನೆ ಮಾಡ್ತಿರೋದು ಈ ಮನೆಗೋಸ್ಕರ ಅಂತ. ನನ್ಗೆ ಅರ್ಥ ಆಗುತ್ತೆ ಬಾಲಣ್ಣ. ನಾನ್ ಸಂಪಾದನೆ ಮಾಡಿದ ದುಡ್ಡು ಕೂಡ ನಿಮ್ಗೆ ಸೇರಿದ್ದು ಅಲ್ವಾ ಅಪ್ಪ? ತಗೊಳ್ಳಿ. ಇದ್ರಲ್ಲಿ ಸಂಕೋಚ ಪಡುವಂಥದ್ದು ಏನಿದೆ ಅಪ್ಪ? ನೋಡು ಭೀಮಾ, ಒಬ್ಬ ತಂದೆಯಾಗಿ ಕಿರಿಮಗನ ಹತ್ರ ದುಡ್ಡು ಸ್ವೀಕರಿಸೋದು ತಪ್ಪು. ಅಪ್ಪ, ಅದಷ್ಟು ಕಷ್ಟ ಅಲ್ಲ. ತರಕಾರಿ ತಗೊಳಕ್ಕೆ ದುಡ್ಡಿಲ್ಲ ಅನ್ನೋದೇ ನಿಜವಾದ ಸಮಸ್ಯೆ. ಸಮಾಧಾನ ಏನಪ್ಪಾ ಅಂದ್ರೆ ನನ್ನ ಹತ್ರ ದುಡ್ಡಿದೆ ಅಷ್ಟೇ. ಇದನ್ ಹೊರತಾಗಿ ನೀವೇನು ಯೋಚನೆ ಮಾಡದೇ ಇರೋದೇ ನಿಮ್ಗೆ ಸುಲಭವಾದ ದಾರಿ. ಇನ್ಯಾವತ್ತೋ ಒಂದಿನ ನಾನ್ ಖಾಲಿ ಕೈಯಲ್ಲಿ ಬಂದ್ರೆ, ಅವಶ್ಯಕತೆ ಬಿದ್ರೆ ನೀವು ನನಗ್ ದುಡ್ಡು ಕೊಡಿ.
ನಾನು ಅನ್ಕೋತಿದ್ದೆ ಓದೋದನ್ನ ಬಿಟ್ಟು ಕೆಲಸ ಶುರು ಮಾಡೋಣ ಅಂತ. ಸರಿ, ನೀನು ಹಾಗೆ ಯೋಚಿಸಿದ್ರೆ ಇವಾಗ್ಲೇ ಹೇಳು, ಏನ್ ಕೆಲಸ ಮಾಡ್ಬೇಕಂತಿದೀಯಾ? ಅಪ್ಪ, ನಾನು ಡೋಲ್ ಬಾರಿಸ್ತೀನಿ. ಭೀಮಾ, ನಿನಗೇನ್ ಅನ್ಸುತ್ತೆ? ಬಾಲ ಮಾಡೋ ಕೆಲಸ ಚೆನ್ನಾಗಿದೆಯಾ? ಇಲ್ಲ ಅಪ್ಪ, ನಾನು ಓದ್ಕೋತೀನಿ. ಮತ್ತೆ ಆನಂದಣ್ಣ, ನೀನು ಓದ್ಕೋಬೇಕು. ಓದೋದ್ ಬಿಟ್ಟು ಬೇರೆ ಕಡೆ ಗಮನ ಹರಿಸಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿರಲ್ಲ. ಬಾಲಣ್ಣ, ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ ಹಠಾನ ಬಿಡಿ. ಈಗ ನಾನು ಏನೇ ಮಾಡ್ತಿದ್ರು ಸರಿಯಾಗೇ ಮಾಡ್ತಿದ್ದೀನಿ. ಕ್ಷಮಿಸ್ಬಿಡು ಬಾಲಣ್ಣ, ನನ್ಗನ್ಸ್ತಿದೆ ನೀನ್ ತಪ್ಪು ಮಾಡ್ತಾ ಇದ್ಯಾ. ಬಾಲಣ್ಣ, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ನೀನ್ ಮನೆಗ್ ನಡಿ. ನಿಮ್ಮ ಅಪ್ಪನ ಮಗ ಅಲ್ವಾ? ಅವ್ರು ನಿನಗೆ ಮಾತ್ರ ಅಪ್ಪ ಅಷ್ಟೇ. ಅವ್ರಿಗೇನು ಸರಿ ಅನ್ಸುತ್ತೆ ನಿನಗೂ ಸರಿ ಅನ್ಸುತ್ತೆ. ನಾನು ತಪ್ಪು ಮಾಡಿದ್ದೀನಲ್ವಾ? ನನ್ನಿಂದ ಯಾಕೆ ಬರ್ತಿದ್ಯಾ? ಹೋಗು ಮನೆಗೆ. ಇಲ್ಲಿ ನೋಡಿ ಅಣ್ಣ, ನೀವೇನ್ ಮಾಡ್ಬೇಕು ಅಂದ್ಕೊಂಡಿದ್ರೋ ನಾನು ಅದನ್ನೇ ಮಾಡೋದಕ್ಕೆ ಹೊರಟಿದ್ದೀನಿ. ಆದ್ರೆ ಅದು ನಂದೇ ಅದ್ದಾರಿಲಿ. ಪ್ರತಿ ಸಲ ಭೀಮಾನೇ ಸರಿಯಾಗಿರಲ್ಲ. ಈ ಸಲ ಭೀಮಂದೇ ತಪ್ಪು. ಬಾಲ, ನೀನು ಭೀಮಂಗೆ ಮಾತು ಕೊಟ್ಟಿದ್ದೆ, ಅವನು ಹೋರಾಟದ ಹಾದಿಲಿ ಅವನ ಜೊತೆಗೆ ಇರ್ತೀನಿ ಅಂತ. ಇವತ್ತೇನಾಯ್ತು ನಿಂಗೆ? ನಾನು ಅವನ ವಿರುದ್ಧ ಹೋಗ್ತೀನಿ ಅಂತ ಹೇಳಿಲ್ಲ ಅಪ್ಪ. ಒಬ್ರನ್ನ ಪ್ರಶ್ನೆ ಮಾಡೋದು, ಒಬ್ರು ಮಾತನ್ನ ಒಪ್ಪದೇ ಇರೋದು, ಇವೆಲ್ಲ ಅವ್ರನ್ನ ವಿರೋಧಿಸ್ತೀವಿ ಅನ್ನೋದಲ್ವಲ್ಲ. ಅಥವಾ ನಿಮಗನ್ಸಿರ್ಬೋದು ಭೀಮನ್ ಮಾತನ್ನ ಯಾರು ಪ್ರಶ್ನೆ ಮಾಡಲೇಬಾರ್ದು ಅಂತ. ಇಲ್ಲ ಬಾಲ, ನನಗೆ ಯಾವತ್ತೂ ಆ ಯೋಚನೆ ಬರಲಿಲ್ಲ. ಹಾಗಾದ್ರೆ ನನ್ಗ್ಯಾಕೆ ಹೇಳ್ತಿದ್ದೀರಾ? ಬನ್ನಿ, ಊಟ ಮಾಡಿ. ನಡಿ ಬಾಲ, ಊಟ ಮಾಡೋಣ ಬಾ. ಇಲ್ಲಿವರೆಗೂ ನಾವು ಇಟ್ಟಿರೋ ಹೆಜ್ಜೆ ಸರಿಯಾಗೇ ಇದೆ. ಭೀಮ್ರಾವ್ ವಿರುದ್ಧ ಅವನ ಸ್ವಂತ ಅಣ್ಣನೇ ಮಾತಾಡ್ತಿದ್ದಾನೆ. ಇನ್ನು ನಮ್ಮ ಮುಂದಿನ ಹೆಜ್ಜೆ ಏನು ಗೋಪಾಲ? ಗುರುಗಳೇ ನಮಗ್ ದಾರಿ ತೋರಿಸ್ತಾರೆ. ಸದ್ಯಕ್ಕೆ ನಾವು ಊಟ ಮಾಡೋಣ. ಭೀಮಾ, ಅವ್ರ ಪಾಡಿಗೆ ಅವ್ರು ಮಾಡಕ್ ಬಿಡು. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಗೋಪಾಲನ್ ಜೊತೆ ಪೂಜೆ ಮಾಡ್ತಿರೋರು ಯಾರ ಮಾತು ಕೇಳಲ್ಲ, ಒಪ್ಪೋದೂ ಇಲ್ಲ. ಅದಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ ತಿಳುವಳಿಕೆ ಹೇಳೋದಾಗ್ಲಿ ಸಮಯ ಅಲ್ಲ ಇದು. ನೀವು ಸರಿಯಾಗಿ ಹೇಳ್ತಿದ್ದೀರಾ ಅಪ್ಪ. ಬಾ ಆನಂದಣ್ಣ. ಹೇಗನಿಸ್ತಿದೆ ಇವತ್ತು? ತುಂಬಾ ಚೆನ್ನಾಗಿದೆ. ಒಳ್ಳೇದಾಯ್ತು. ನೀವು ನಿಮ್ ಜೀವನನ ಇನ್ನಷ್ಟು ಉತ್ತಮಗೊಳಿಸ್ಕೊಬೇಕು ಅಂತಿದ್ರೆ ನಿಮ್ ಮಕ್ಕಳನ್ನ ಮೊದಲು ಶಾಲೆಯಿಂದ ಬಿಡಿಸಿ ಕೆಲ್ಸಕ್ಕೆ ಕರ್ಕೊಂಡು ಹೋಗಿ. ಗೋಪಾಲ, ತಪ್ಪಾರಿಗೆ ಎಳಿಬೇಡ. ಇದು ಸರಿಯಾದ ದಾರಿನೇ ಭೀಮ್ರಾವ್. ಓದು ಬರಹ ಎಲ್ಲ ಶ್ರೀಮಂತರ ಕೆಲ್ಸ. ಯಾರ ಹೊಟ್ಟೆ ತುಂಬಿರುತ್ತೋ ಅವರೆಲ್ಲ ಆಡೋ ನಾಟಕ ಇದಷ್ಟೇ. ಓದು ಬರಹ ಎಲ್ಲ ನಾಟಕನೇ. ಇಲ್ಲ, ವಿದ್ಯೆ ನಮ್ಮ ಭವಿಷ್ಯನ ಮುಂದೆ ಕಾಪಾಡುತ್ತೆ. ಹಳ್ಳಿಲಿರೋ 5 ಸುಖಿ ವ್ಯಕ್ತಿಗಳ ಹೆಸರು ಹೇಳು ನೋಡೋಣ. ಹಂಗೆ ಅವರು ಓದಿದರ ಅಂತಾನೂ ಹೇಳು. ಇದ್ರಿಂದ ಏನ್ ಪ್ರಯೋಜನ? ಅಲ್ಲೇ ಎಲ್ಲ ಇರೋದು. ನಮಗ್ ಕಾಣೋರೆ ಉದಾಹರಣೆ ಆಗ್ಬೇಕು. ಅವಶ್ಯಕತೆ ಇದ್ರೆ
ಕೆಲಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ, ಆದ್ರೆ ಓದು ಬರಹ ಬಿಡೋದೆಲ್ಲ ತಪ್ಪು. ನಿಮ್ಮಿಬ್ರಿಗ್ ನಾನು ಹೇಳೋದಿಷ್ಟೇ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಶಾಲೆಯಿಂದ ಬಿಡಿಸ್ಬೇಡಿ. ನಾಳೆ ನಮ್ಮೆಲ್ಲರ ಗಟ್ಟಿ ಬುನಾದಿ ಇರೋದೇ ವಿದ್ಯೆ ಮೇಲೆ. ನಾವು ಓದು ಬರಹ ಕಲೀಲಿಲ್ಲ ಅಂದ್ರೆ ನಾವು ಹಿಂದುಳಿದು ಬಿಡ್ತೀವಿ. ಜಗತ್ತು ಬಹಳ ವೇಗವಾಗಿ ಬದಲಾಗ್ತಿದೆ. ಈ ಬದಲಾವಣೆಯ ಜ್ಞಾನನ ವಿದ್ಯೆ ಮಾತ್ರ ಕೊಡೋಕ್ ಸಾಧ್ಯ. ಗೋಪಾಲ, ಅವರಿಗೆ ದಾರಿನ ತಪ್ಪಿಸ್ಬೇಡ. ವಿದ್ಯೆಗಿಂತ ದೊಡ್ಡ ಆಯುಧ ಇನ್ನೊಂದಿಲ್ಲ. ವಿದ್ಯೆ ಹೋರಾಟಕ್ಕೆ ಶಕ್ತಿ ತುಂಬುತ್ತೆ, ನಮ್ಮ ಭವಿಷ್ಯ ಉಜ್ವಲ ಮಾಡುತ್ತೆ. ಎಲ್ಲದಕ್ಕೂ ಯಾಕೆ ಹೋರಾಡಬೇಕು? ನೀವು ನಿವೃತ್ತ ಸೈನಿಕರು, ನಿಮ್ಗೆ ಈ ಹೋರಾಟದ ಅರ್ಥ ಗೊತ್ತಿರುತ್ತೆ. ಆದ್ರೆ ಇವರು ಸಾಮಾನ್ಯ ಜನರು. ನಿಮ್ಮನೇಲಿ ಸಂಪಾದನೆ ಮಾಡೋಕ್ ಸಾಕಷ್ಟು ಜನ ಇದ್ದಾರೆ, ಆದ್ರೆ ಇಲ್ಲಿ ಇವರೊಬ್ರೇ ಸಂಪಾದನೆ ಮಾಡೋದು. ಅದಕ್ಕೆ ಇವ್ರವ್ರ ಮಕ್ಕಳನ್ನ ಶಾಲೆ ಕಳ್ಸೋದ್ರ ಬದಲು ಎಲ್ಲಿಗಾದ್ರೂ ಕೆಲ್ಸಕ್ಕೆ ಕಳ್ಸಿದ್ರೆ ಹೆಚ್ಚಿನ ಸಂಪಾದನೆ ಆದ್ರೂ ಆಗುತ್ತೆ. ಇವ್ರ ಜೀವನ ಇನ್ನಷ್ಟು ಸುಲಭ ಆಗುತ್ತೆ. ಆದ್ರೆ ಇವತ್ತು ಒಂದ್ ಹೊತ್ತಿನ ಊಟಕ್ಕೆ ಗಂಜಿ ಕುಡ್ಕೊಂಡು ಆದ್ರೆ ಭವಿಷ್ಯದಲ್ಲಿ ಸಿಹಿ ಊಟ ಮಾಡ್ಬೋದು ಅಂತ ಕನ್ಸ್ ಕಾಣೋದು ಎಂತ ಮೂರ್ಖತನ ಅಲ್ವಾ? ಮೂರ್ಖತನ ಅಲ್ಲ, ನಾಳೆಗೆ ಸಿದ್ಧತೆ. ಮತ್ತೆ ಇವತ್ ಕಷ್ಟಪಟ್ರೆ ನಾಳೆ ನಮ್ಗೆ ನೆಮ್ಮದಿ ಸಿಗುತ್ತೆ. ಇನ್ ನೀವೇ ನಿರ್ಧಾರ ಮಾಡಿ ನೀವೇನ್ ಮಾಡ್ತೀರಾ ಅಂತ. ನನಗೇನ್ ಸರಿ ಅನ್ಸ್ತೋ ಅದನ್ನ ನಾನು ಹೇಳ್ದೆ. ಬುದ್ಧಿವಂತರಾಗೋದಿಕ್ಕೆ ಓದಿನ ಅವಶ್ಯಕತೆ ಏನಿಲ್ಲ. ಸರಿಯಾಗೇ ಹೇಳ್ತಿದ್ದಾನೆ. ನೋಡಿ, ನನ್ನ ಮಗ ಯಾವತ್ತೂ ಓದು ಕಲ್ತೋನಲ್ಲ, ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂತ. ಸರಿ ತಪ್ಪುಗಳನ್ನ ಮೀರಿ ಒಂದು ದೊಡ್ಡ ಸತ್ಯ ಅಡಗಿದೆ. ಶಿಕ್ಷಣ ಪಡೆಯೋದ್ರಿಂದ ಸ್ವತಃ ನಾವೇ ನಮ್ಮನ್ನ ಬೆಳೆಸ್ಕೋತಾ ಇರ್ತೀವಿ. ಇಲ್ಲ ಭೀಮಾ, ಗೋಪಾಲನ್ ಮಾತು ಸರಿ ಇದೆ. ನಾವೆಲ್ಲ ನಮ್ಮ ಮಕ್ಕಳನ್ನ ಶಾಲೆ ಕಳ್ಸಲ್ಲ, ಇನ್ಮೇಲೆ ದಿನ ಕೆಲ್ಸಕ್ಕೆ ಕಳಿಸ್ತೀವಿ. ಅಲ್ಲ, ಏನ್ ಹೇಳ್ತಾ ಇದ್ದೀರಾ ನೀವು? ಭೀಮಾ, ನೀನು ಓದು, ನಾವು ಬೇಡ ಅನ್ನಲ್ಲ. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಈಗ್ಲಿಂದಾನೇ ಬದುಕೋದನ್ನ ಹೇಳ್ಕೊಡ್ತೀವಿ. ಭವಿಷ್ಯದ ಬಗ್ಗೆ ಬರೀ ಕನಸು ಕಾಣೋದು ಬಿಟ್ಟು ಇವತ್ತು ಕೆಲಸ ಮಾಡಿದ್ರೆ ಚೆನ್ನಾಗಿ ಬದುಕ್ಬೋದು. ಓದು ಬರಹದ ವಿಷಯಕ್ಕೆ ಬಂದ್ರೆ ಈಗೀ ಗೋಪಾಲ ಎಲ್ಲಿ ಓದಿದಾನೆ? ಆದ್ರೆ ನೋಡು ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾನೆ. ಭೀಮ್ರಾವ್, ನಿನ್ ಪ್ರತಿಯೊಂದು ಶಕ್ತಿ ಮೇಲೂ ಹೀಗೆ ಪ್ರಹಾರ ಮಾಡಿ ಇಂಚಿಂಚಾಗಿ ಎಲ್ಲ ಶಕ್ತಿನೂ ಕಳ್ಕೊಳ್ಳೋ ತರ ಮಾಡಿ ನಿನ್ನ ಶಕ್ತಿಹೀನನಾಗಿ ಮಾಡ್ತೀನಿ. ನೋಡ್ತಾ ಇರು. ಮಾವ, ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ವಾ? ಗೋಪಾಲ, ನೀನ್ ಅವ್ರಿಗೆ ತಪ್ಪಾರಿ ತೋರಿಸ್ತಾ ಇದ್ಯಾ. ಒಬ್ಬ ಸಮರ್ಥ ವ್ಯಕ್ತಿಯ ನಿರ್ಮಾಣಕ್ಕೆ ವಿದ್ಯೆ ಅತ್ಯವಶ್ಯಕ ಆಗಿರುತ್ತೆ. ನಾನು ಓದೋದನ್ನ ಬಿಟ್ಟಿದ್ದೀನಿ. ಈಗ ನಾನು ಒಳ್ಳೆ ವ್ಯಕ್ತಿ ಅಲ್ವಾ? ಹಾಗಾದ್ರೆ ನನ್ನ ವ್ಯಕ್ತಿತ್ವ ಹಾಳಾಗಿದೆಯಾ ಈಗ? ನನ್ಗೆ ಯಾವತ್ತೂ ಅನ್ಸೇ ಇಲ್ಲ ನನ್ನ ಮಗ ಓದಿಲ್ಲ ಅಂದ್ರೂ ಅವನು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಅವನ ವ್ಯಕ್ತಿತ್ವದಲ್ಲಿ ಎಲ್ಲೂ ದುರ್ಬಲ ಅನ್ಸ್ಕೊಂಡಿಲ್ಲ. ನಡಿ ಭೀಮಾ, ಕೆಲ್ಸಕ್ಕೆ ಹೊರಡೋಣ. ಅವ್ರ ಕೆಲಸ ಅವ್ರಿಗೆ ಮಾಡಕ್ ಬಿಡು. ಮತ್ತೆ ಬಲ, ನೀನು ಓದಿದ್ದಿದ್ರೆ ಅವಕಾಶ ಸಿಕ್ತು ಅಂತ ಭೀಮನ ವಿರುದ್ಧ ಮಾತಾಡ್ತಿರ್ಲಿಲ್ಲ. ಅವಕಾಶ ಸಿಕ್ತು ಅಂತ ಮಾತಾಡದೆ ಸುಮ್ಮನಿರೋದು ಕೂಡ ಇದು ಒಂದು ಕಲೆನೆ. ಇದರ ಅರ್ಥ ನಿನ್ನ ವ್ಯಕ್ತಿತ್ವದಲ್ಲಿ ಈ ಗುಣ ಇಲ್ಲ ಅಂತ ಆಯ್ತು. ನನ್ನ ಮಾತು ನಿನಗೆ ಅರ್ಥ ಆಗಿರ್ಲಿ ಆಗ್ದನೆಗಿರ್ಲಿ, ಯೋಚಿಸೋದು ಅವಶ್ಯಕ. ನಡಿ ಭೀಮಾ. ಬಾಲಣ್ಣ, ನಿಮ್ ವ್ಯಕ್ತಿತ್ವದಲ್ಲಿ ಯಾರಿಗೂ ಏನು ಕಮ್ಮಿ ಇಲ್ಲ.
ಆದರೆ ನನಗೆ ಒಂದಂತೂ ಅರ್ಥ ಆಗ್ತಿಲ್ಲ. ಅವರು ನಿಮ್ಮ ತಂದೆಯಾಗಿ ಕಿರಿಮಗನ ಮೇಲೆ ತೋರಿಸಿದ ಪ್ರೀತಿನ ಅವ್ರ ದೊಡ್ಡ ಮಗನ ಮೇಲೂ ಅಷ್ಟೇ ಪ್ರೀತಿನ ಯಾಕೆ ತೋರಿಸ್ಲಿಲ್ಲ ಅಂತ. ಇಲ್ಲಿ ನೋಡಿ, ಬಾಲನ್ ಮನ್ಸಲ್ಲಿ ಯಾಕೆ ಹುಳಿ ಇಂತಿದ್ದೀರಾ? ಅತ್ತೆ, ನನ್ನ ಮನ್ಸಲ್ಲಿ ಯಾರೂ ಹುಳಿ ಇಂಟಿಲ್ಲ. ನಾನೇನು ದಡ್ಡಾನ ಇಲ್ಲ ಚಿಕ್ಕ ಹುಡುಗಾನ, ನಂಗೂ ಎಲ್ಲ ಅರ್ಥ ಆಗುತ್ತೆ. ಬಾಲ, ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ, ಬೇಳೆ ತಗೊಳ್ಳಿ, ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ, ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ. ಏಯ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. 5 ಆಣೆಗಿರೋದು 2 ಆಣೆ ತಗೊಳ್ಳಿ. ಅರ್ಧ ಬೆಲೆ ಬನ್ನಿ ಬನ್ನಿ. ಕಮ್ಮಿ ಮತ್ತು ಶುದ್ಧ ಬನ್ನಿ ಬನ್ನಿ. ಅಯ್ಯೋ ಬೇಳೆ 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 ತಗೊಂಡು ಹೋಗಿ. ಏನಾಗ್ತಿದೆ ರಾಮ್ಜಿ? ಅಲ್ಲ, ಅರ್ಧ ಬೆಲೆಗೆ. ಅಮ್ಮ, ನಾವು ಅವ್ರ ಥರ ಕಮ್ಮಿ ಬೆಲೆಗೆ ಕೊಡಕ್ಕಾಗಲ್ಲ. ಜನ ಬೆಲೆ ಕಮ್ಮಿ ಇರೋ ಕಡೆನೆ ಹೋಗೋದು. ಇನ್ನು ಎಂತೆಂಥ ದಿನ ನೋಡ್ಬೇಕೋ ಏನೋ ನಾನು. ಆದ್ರೆ ಅಮ್ಮ, ಯಜಮಾನ್ರು ನಾವು ಹೇಗೂ ಹದಕ್ ತರ್ತಿದೀವಿ. ಇನ್ನೊಂದೆರಡು ದಿನ ಎಲ್ಲ ಸರಿ ಹೋಗುತ್ತೆ. ನೀವ್ ಯಾಕೆ ಬರಕ್ ಹೋದ್ರಿ? ಯಜಮಾನ್ರಂತೂ ಎಲ್ಲ ಮೋಸ ಮಾಡಿ ಹೋದ್ರು, ಎಲ್ಲ ಕಳ್ಕೊಂಡ್ಬಿಟ್ಟೆ. ಇನ್ನು ನಿಮ್ ಯಜಮಾನ್ರು ಅಂದ್ರೆ ನನ್ ಗಂಡ ಯೋಚನೆ ಮಾಡಿ ಮಾಡಿ ಹಾಸಿಗೆ ಹಿಡ್ದಿದ್ದಾರೆ. ನಾನೇ ಈಗ ಹೊಸಲು ದಾಟ್ಬೇಕಾಗಿದೆ. ಹೊಟ್ಟೆ ಪಾಡ್ಗಾದ್ರೂ ಏನಾದ್ರೂ ಮಾಡ್ಲೇಬೇಕು ತಾನೆ. ಅಂಥದ್ರಲ್ಲಿ ಇದು ಮಾರಾಟ ಆಗ್ಲಿಲ್ಲ ಅಂದ್ರೆ ಹೆಂಗೆ? ಹೀಗೆ ಇವ್ರು ಅರ್ಧ ಬೆಲೆಗೆ ದಿನಸಿ ಕೊಡ್ತಿದ್ರೆ ಜನ ಅಲ್ಲಿಗೆ ತಾನೇ ಹೋಗ್ತಾರೆ. ನಾವು ನಮ್ ದಿನಸಿ ಮಾರ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಆದ್ರೆ ಅಮ್ಮ, ನಾವು ಕೊಂಡ್ಕೊಳ್ಳೋದಕ್ಕಿಂತ ಕಮ್ಮಿ ಬೆಲೆಗೆ ಮಾರಾಟ ಮಾಡೋದು ಕೂಡ ಧರ್ಮ ಅಲ್ಲ ಅಲ್ವಾ? ನಷ್ಟ ಆದ್ರೂ ಪರವಾಗಿಲ್ಲ ಅಂತಿದ್ದಾರೆ ಅವರು. ಮಾರ್ಲಿ ಬಿಡಿ ಅವರು. ಮಾತಾಡದ್ ಬಿಡು ರಾಮ್ಜಿ. ನಮ್ ದಿನಸಿ ಮಾರಾಟ ಮಾಡಕ್ಕೆ ಏನಾದ್ರೂ ಒಂದು ಉಪಾಯ ಮಾಡು. ನಾನು ನಿಮ್ಮ ಹತ್ರ ಮುಂಚೆನೆ ಹೇಳಿದ್ದೆ ಈ ಜನರಿಗೆ ಕಮ್ಮಿ ಬೆಲೆ ಬೇಕು ಅಂತ. ಮತ್ತೆ ಈ ಜನರಿಗೆ ಒಳ್ಳೆ ಅಕ್ಕಿ ಬೇಳೆ ಬೇಕಾಗಿರಲ್ಲ. ಅದೆಲ್ಲ ರಾಜ ಮಹಾರಾಜರು ಮಾತ್ರ ತಿನ್ನೋದು ಅನ್ಕೊಂಡಿದ್ದಾರೆ. ಮಾತೇ ಇದೆಯಲ್ಲ, ಕೆಟ್ಟು ಪದೇ ಪದೇ ಒಳ್ಳೇದು ಒಂದೇ ಸಲ ಅಂತ. ಜನ ಇದನ್ನೇ ಹೇಳ್ತಾರೆ. ಮತ್ತೆ ಇಂಥ ದಿನಸಿ ಕೊಂಡ್ಕೊಳ್ಳೋರು ರಾಜ ಮಹಾರಾಜರ ತರ ಆಗ್ತಾರೆ ಅನ್ನೋದು. ಮಹಾರಾಜರು ತಗೊಳ್ಳೋದನ್ನ ಈ ಜನ ಎಲ್ಲ ತಗೊಳ್ಳಲ್ಲ ಬಿಡಿ. ಇವರಿಗೆ ಕಮ್ಮಿದೇ ಬೇಕಾಗಿರತ್ತೆ, ತಿನ್ಲಿ ಬಿಡಿ. ನಿನ್ ಮಾತು ಸತ್ಯ ರಾಮ್ಜಿ. ನನ್ಗೊಂದು ಯೋಚನೆ ಇತ್ತು. ರಾಜ ಮಹಾರಾಜರು ತಿನ್ನೋ ಅಕ್ಕಿನ ಇವ್ರಿಗೂ ಕೊಡೋಣ ಅಂತಿತ್ತು. ಆದ್ರೆ ಇಲ್ಲ, ನಂದೇ ತಪ್ಪು. ಇವ್ರಿಗೆ ಕಡಿಮೆ ಬೆಲೆ ದಿನಸಿನೇ ಬೇಕು. ತಗೊಳ್ಳಿ ಬಿಡು. ಅಕ್ಕಿ ತಗೊಳ್ಳಿ, ಬೇಳೆ ತಗೊಳ್ಳಿ. ಏನಪ್ಪಾ ನೀವ್ ಹೇಳ್ತಿರೋದು ನಿಜನಾ? ಸುಳ್ಳ್ಯಾಕ್ ಹೇಳೋಣ ಹೇಳಿ? ನೀವೇ ಒಂದ್ಸಲ ಕೊಂಡ್ಕೊಂಡ್ ನೋಡಿ. ನೋಡ್ತೀನಿ. ರಾಜ ಮಹಾರಾಜರು ತಿನ್ನೋ ಅನ್ನ ಅಲ್ವಾ ಇದು? ಹೇಗಿರುತ್ತೆ ಅಂತ ನಾನು ನೋಡ್ತೀನಿ. ತಗೊಳ್ಳಿ ತಗೊಳ್ಳಿ. ಎಷ್ಟು ಬೇಕು? ನನಗೆ 1 kg ಅಕ್ಕಿ ಕೊಡಿ. ಕೊಡಿ. ಭೀಮರಾವ್, ನೋಡು, ನಿಮ್ಮಪ್ಪ ಸುಳ್ಳು ಹೇಳ್ತಿದ್ದಾನೆ. ಕಾಣಿಸ್ತಿದೆ ತಾನೆ? ಸುಳ್ಳು ಹೇಳಿ ವ್ಯಾಪಾರ ಮಾಡೋನು ಸತ್ಯ ಎತ್ತಿ ಹಿಡಿತಾನಂತೆ. ಯಜಮಾನ್ರೆ, ಅವರು ರಾಜ ಮಹಾರಾಜರ ಹೆಸರಲ್ಲಿ ದಿನಸಿ ಬೆಲೆ ಜಾಸ್ತಿ ಮಾಡ್ಲಿಲ್ಲ. ನನ್ಗೆ ನಂಬಿಕೆ ಇದೆ ಅವರು ಬೆಲೆ ಜಾಸ್ತಿ ಮಾಡಲ್ಲ. ಯಜಮಾನ್ರೆ, ನೀವು ಕಮ್ಮಿ ಬೆಲೆಗೆ ದಿನಸಿ ಮಾರಾಟ ಮಾಡ್ಬೇಕು ಅಂತಿದ್ದೀರಲ್ಲ, ಅದಕ್ಕೆ ಪೈಪೋಟಿ ಇದು. ಇದು ವ್ಯಾಪಾರದ ರಾಜಕೀಯ. ನೀವು ಹೇಗೆ ಅರ್ಧ ಬೆಲೆಗೆ ನಿಮ್ ದಿನಸಿನ ಮಾರಾಟ ಮಾಡಕ್ ಹೊರಟ್ರೋ
ಹಂಗೆ ಅವರು ತಮ್ಮ ದಿನಸಿನ ಉಪಾಯದಿಂದ ಮಾರಾಟ ಮಾಡ್ತಿದ್ದಾರೆ. ಏನೇ ಆದ್ರೂ ಸುಳ್ಳೆ ತಾನೇ? ನೀನೇನ್ ಅರ್ಥ ಆಗ್ದಿರೋ ತರ ಮಾತಾಡ್ತಿದ್ಯಾ? ಯಜಮಾನ್ರೆ, ನಿಮಗಿದು ಅರ್ಥ ಆಗಲ್ಲ. ಈಗ ನೀವೇ ಹೇಳಿ, ನಾವಿಲ್ಲೇ ಇರೋದ ಅಥವಾ ಮುಂದೆ ಹೋಗೋಣ? ನಡೀರಿ. ನಡಿಯೋಣ, ಊಟ ಮಾಡ್ಕೊಂಬರೋಣ. ಆಗ್ಲೇ ತಡ ಆಗಿದೆ. ಊಟ ಮಾಡ್ಕೊಂಬಂದು ಮುಂದಿನ ಕೆಲಸ ಮಾಡೋಣ. ಹಾ ನಡಿ ನಡಿ ನಡಿಯಪ್ಪ, ತುಂಬಾ ಹೊಟ್ಟೆ ಹಸಿತಾ ಇದೆ. ಅಣ್ಣ, ಗುರುಗಳ ಮೂರ್ತಿ ಮಾಡ್ತಿರೋ ಶಿಲ್ಪಿಗಳು ಊಟ ಮಾಡಕ್ ಹೋಗಿದ್ದಾರೆ. ವಾಪಸ್ ಬರಕ್ ಬಹಳ ಹೊತ್ತಾಗ್ಬಹುದು. ಅವ್ರು ಬರೋ ಅಷ್ಟರಲ್ಲಿ ನಾವು ಗುರುಗಳ ಮೂರ್ತಿನ ಮುಚ್ಚಿಟ್ಬಿಡೋಣ. ಆದ್ರೇನು, ನಾನು ಭೀಮನ್ ಮಾತನ್ನು ಒಪ್ಪಲ್ಲ ಅಂದ ಮಾತ್ರಕ್ಕೆ ನಮ್ಮ ಜಾತಿನ ವಿರೋಧಿಸ್ತೀನಿ ಅಂತಲ್ಲ. ನಾನು ಮೇಲ್ನವ್ರ ಜೊತೆ ಸೇರ್ಬಿಟ್ನಾ? ಸಾಧ್ಯನೇ ಇಲ್ಲ. ಭೀಮಂಗ್ ಒಬ್ಬನಿಗೆ ಅಲ್ಲ, ಶಾಲೆಯಲ್ಲಿ ಗುರುಗಳ ಮೂರ್ತಿ ನೀಡೋದು ನನಗೂ ಇಷ್ಟ ಇಲ್ಲ. ಇದೇ ಸರಿಯಾದ ಸಮಯ. ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿದ್ರೆ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೋದು. ಅದೇನೇ ಆಗ್ಲಿ, ಶಾಲೆಯಲ್ಲಿ ಗುರುಗಳ ಮೂರ್ತಿ ಸ್ಥಾಪನೆ ಆಗ್ಲೇಬಾರ್ದು. ಶಾಲೆ ಇರೋದು ವಿದ್ಯೆ ಕಲಿಯಕ್ಕೆ, ಗುರುಗಳ ಪೂಜೆ ಮಾಡಕ್ಕಲ್ಲ. ಸರಿಯಾಗಿ ಹೇಳ್ದೆ. ಗುರುಗಳ ಮೂರ್ತಿ ಸ್ಥಾಪನೆಗೆ ಅದೆಷ್ಟು ಅಡಚಣೆ ಮಾಡಕ್ಕಾಗುತ್ತೋ ಅಷ್ಟು ಮಾಡೋಣ. ನಡೀರಿ ನಡೀರಿ. ಬನ್ನಿ. ಗೋಪಾಲ, ಈಗ ಮುಂದೆ ಏನ್ ಮಾಡಬೇಕು ನಾವು? ನಾವು ಭೀಮನ್ನ ಏಕಾಂಗಿಯಾಗಿ ಮಾಡೋ ತನಕ ನಾವೇನಾದ್ರೂ ಉಪಾಯ ಹುಡುಕ್ತಾನೆ ಇರಬೇಕು, ಏನಾದ್ರೂ ಮಾಡ್ತಾನೆ ಇರಬೇಕು. ಜನರಿಗೆ ಅರ್ಥ ಮಾಡಿಸ್ಬೇಕು ಭೀಮ್ರಾವ್ ಯೋಚಿಸ್ತಿರೋದು ಸರಿ ಅಲ್ಲ ಅಂತ. ಅವನು ಹೇಳೋ ವಿಷಯಗಳನ್ನ ಯಾರು ನಂಬಕ್ ಹೋಗ್ಬಾರ್ದು. ಅವನ ಯೋಚನೆಗೆ ಬರೀ ಅವನೊಬ್ನೇ ನಿಂತ್ಕೋಬೇಕು. ನಡಿ, ಬೇಗ ಕೆಲಸ ಮುಗಿಸೋಣ. ಬೇಗ ಮುಗಿಸೋಣ. ಮೂರ್ತಿ ಎಲ್ಲೋಯ್ತು? ಇಲ್ಲ, ಇತ್ತಲ್ಲ. ಬಾಲ, ನಿಂತ್ಕೋ. ಬಾಲ, ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ ಬಾಲ. ಬಾಲ, ನಿಂತ್ಕೋ. ನಿಂತ್ಕೊಳ್ಳೋ. ಮರ್ಯಾದೆಗೆ ಹೇಳೋ, ಗುರುಗಳ ಮೂರ್ತಿ ಎಲ್ಲಿ?
ನಿಜ ಹೇಳು ಬಾಲ, ಮೂರ್ತಿ ಎಲ್ಲಿದೆ? ಇಲ್ಲ ಅಂದ್ರೆ ಗ್ರಾಚಾರ ನೆಟ್ಟಿಗಿರಲ್ಲ. ನನಗ್ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ಅಂದ್ರೆ? ಹೇಳಿಲ್ಲ ಅಂದ್ರೆ ಜೀವಂತ ಉಳ್ಸಲ್ಲ ಬಾಲ ನಿನ್ನ. ನಿಂತ್ಕೋ, ಬಾಲ ನಿಂತ್ಕೋ, ಓಡಕ್ ಬೇಡ. ನಿಂತ್ಕೋ ಬಾಲ, ಓಡ್ಬೇಡ. ಉಳ್ಸಲ್ಲ ನಿನ್ನ ಬಾಲ, ನಿಂಗೆ ಒಳ್ಳೇದು. ಬಿಡಲ್ಲ ನೀನು, ನಿಂತ್ಕೊಳ್ಳೋ. ನಿಮ್ಗೇನ್ ಗೊತ್ತಿದೆ ಭೀಮನ್ ಬಗ್ಗೆ? ನಿಮಗ್ ಗೊತ್ತಾ, ಮೇಲ್ವರ್ಗದ ಹೆಂಗ್ಸೊಬ್ರು ಚಳಿಲಿ ನಡುಗ್ತಿದ್ದಾಗ ಭೀಮ ಅವ್ರಿಗೆ ಕಂಬಳಿ ಕೊಟ್ಟಿದ್ದ. ಅವ್ರನ್ನ ಮನೆಗ್ ಕರ್ಕೊಂಡ್ ಬಂದಿದ್ದ. ಸಮಾಜನ ಎದುರು ಹಾಕೊಂಡು ಆ ಹೆಂಗ್ಸ್ಗೆ ನಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ದ. ಮತ್ತೆ ನಿಮಗ್ ಗೊತ್ತಾ, ಒಂದು ಹುಡುಗಿ ವಿಧವೆ ಆದಾಗ ಅವಳ ನೋವಿಗೆ ಸ್ಪಂದಿಸ್ತವನು ನಮ್ ಭೀಮ ಮಾತ್ರ. ಅಕ್ಕ ಯಾಕೆ ಹಂಗಿರ್ಬೇಕು? ಅಕ್ಕ ಏನ್ ತಪ್ಪು ಮಾಡಿದಾಳೆ? ಸತ್ ಹೋಗಿದ ಅವನು, ಅದಕ್ಕೆ ಇವಳು ಯಾಕೆ ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕು? ಅವಳ ಕಷ್ಟದಿಂದ ಹುಡುಗಿನ ಪಾರ್ ಮಾಡ್ದ. ಮಾದ್ವಿ ಅಕ್ಕ ಪುಣೆಗೆ ಹೋಗ್ಲಿ, ಸಾವಿತ್ರಿಬಾಯಿ ಪೂಲೆ ಅವರ ಆಶ್ರಮಕ್ಕೆ. ನಿಮ್ಗೆ ಈ ವಿಷಯ ಗೊತ್ತಾ? ಅತ್ತೆ ಮಾವ ವರದಕ್ಷಿಣೆಗೋಸ್ಕರ ಸೊಸೆನೆ ಕೊಂದು ಆರಾಮಾಗಿ ಓಡಾಡ್ಕೊಂಡಿದ್ರು. ಆ ಅತ್ತೆ ಮಾವನ್ಗೆ ಭೀಮ ಶಿಕ್ಷೆ ಆಗೋ ತರ ಮಾಡ್ದ. ಮತ್ತೆ ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ದ. ನಿನಗೆ ವರದಕ್ಷಿಣೆ ಬೇಕಿತ್ತಲ್ಲ, ಏನ್ ಮಾಡೋದು ನಾನು? ನಿನ್ನ ದುರಾಸೆಗಾಗಿ ನಿನ್ನ ಹೆಂಡತಿರನ್ನ ಕೊಲ್ತಾ ಹೋದೆ. ಇವ್ರನ್ನ ಬನ್ಸಿ ಕ್ಯಾಪ್ಟನ್ ಸಾಹೇಬ್ರೆ, ಇವರು ಎಲ್ಲರೆದ್ರು ಒಪ್ಕೊಂಡಿದ್ದಾರೆ. ಇವರೇ ತಮ್ಮಿಬ್ರು ಸೊಸೆ ಅಂದ್ರನ್ನ ಸಾಯಿಸಿದ್ದಾರೆ ಅಂತ. ನಿಮಗ್ ಗೊತ್ತಾ, ನಮ್ಗೆ ನೀರು ಗಾಳಿ ಇರ್ಲಿ, ಈ ಭೂಮಿ ಮೇಲೆ ಬದುಕೋಕ್ಕೂ ಬಿಡ್ತಾ ಇರ್ಲಿಲ್ಲ. ಆಗ ಭೀಮ ನಮ್ಗೆ ಹೇಗ್ ಹೋರಾಟ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟ. ಈಗೆಲ್ಲ ಹೇಗಿದ್ಯೋ ಹಾಗೆ ಯೋಚನೆ ಮಾಡ್ತಾ ಇದ್ದೀನಿ. ಈ ಪರಿಸ್ಥಿತಿ ನಾಳೆ ಬದಲಾಗುತ್ತೆ. ಇವತ್ ಯಾವ ಕಾನೂನು ಇಲ್ವೋ, ಯಾವ ಜವಾಬ್ದಾರಿ ಇವತ್ತು ನಿಮ್ಮಲ್ಲಿ ಯಾರಲ್ಲೂ ಕಾಣಿಸ್ತಾ ಇಲ್ವೋ, ಅದು ನಾಳೆ ಇರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇನ್ನೊಬ್ರು ಬೆಳವಣಿಗೆನ ತಡಿಯಕ್ಕಾಗಲ್ಲ ಅಂತ. ಕಾನೂನು ಬದಲಾಗುತ್ತೆ. ಇನ್ನೊಬ್ರಿಗೆ ತೊಂದರೆ ಕೊಡೋದನ್ನ ನೋಡ್ಕೊಂಡು ಅದು ಸುಮ್ಮನೆ ಇರೋದಿಲ್ಲ. ನಿಮಗ್ ಗೊತ್ತಾ, ಭೀಮ ಸಾಧಾರಣ ವ್ಯಕ್ತಿ ಅಲ್ಲ. ನಮ್ ವಿಶ್ವಾಸ ಅವನು. ಎಲ್ರಿಗಿಂತ ಚಿಕ್ಕವನೇ ಅವನು, ಆದ್ರೆ ಎಲ್ರೂ ಉಸಿರು ಅವನು. ನಿಮ್ಗ್ಯಾರಿಗೂ ನಮ್ ಭೀಮನ್ ಬಗ್ಗೆ ಏನೂ ಗೊತ್ತಿಲ್ಲ. ಮೊದ್ಲು ಹೋಗಿ ಭೀಮನ್ ಬಗ್ಗೆ ಕೇಳ್ಕೊಂಡ್ ಬನ್ನಿ. ಬಾಲ, ಬಾಲ, ನಿಂತ್ಕೋ. ಏನಾಯ್ತು? ಏನಾಯ್ತು? ನಾವು ಮೂರ್ತಿ ಮಾಡ್ತಾ ಇದ್ವಿ. ಈ ಬಾಲ ಮೂರ್ತಿನ ಎಲ್ಲೋ ಮುಚ್ಚಿಟ್ಟಿದ್ದಾನೆ. ಎಲ್ಲಿಟ್ಟಿದ್ಯಾ ಹೇಳು? ನಾನ್ ಮೂರ್ತಿ ತಗೊಂಡ್ ಹೋಗೋದನ್ನ ನೀವ್ ನೋಡಿದ್ರಾ? ಇಲ್ಲ ತಾನೆ? ಮತ್ತ್ಯಾಕ್ ನನ್ನಿಂದ ಬಿದ್ದಿದ್ದೀರಾ? ಮೂರ್ತಿ ಕಾಣಿಸ್ತಾ ಇಲ್ಲ. ಆ ಸಮಯದಲ್ಲಿ ನೀನ್ ಒಬ್ನೇ ಅಲ್ಲಿ ಇದ್ದಿದ್ದು, ಇದರಿಂದಾನೆ ಗೊತ್ತಾಗಲ್ವಾ? ಹೇಳು ಬಾಳ, ಮೂರ್ತಿ ಎಲ್ಲಿದೆ? ಇಲ್ಲಾಂದ್ರೆ ದೇವರನ್ನ ನಿನ್ ಜೀವಂತ ಉಳ್ಸಲ್ಲ. ನನಗ್ ಗೊತ್ತಿಲ್ಲ. ನೀನ್ ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ. ನಿನ್ಗೊಂದ್ ಗತಿ ಕಾಣ್ಸದೆ ಸರಿ. ಬಾಲಣ್ಣ ನಮ್ಮವನು. ಅವ್ರ ಮೇಲೆತ್ತೋ ಕೈನ ನಾನ್ ಮುರಿದೆ ಬಿಡೋನಲ್ಲ. ನಮ್ ವಿಷಯಕ್ಕೆ ಬಂದ್ರೆ ನಾವು ಸುಮ್ನೆ ಬಿಡಲ್ಲ. ಬಿಡೋ ನನ್ನ, ಬಿಟ್ಬಿಡೋ. ಓಡಿಬೇಡ, ಓಡಿಬೇಡ, ನಿಲ್ಸು. ಓಡು ಓಡು ಓಡು, ಬೇಗ ಓಡು. ಓಡು ಓಡು ಓಡು. ಏನಿದೆಲ್ಲ? ಧನ್ಯವಾದ ಗೋಪಾಲ. ಬಾಲಣ್ಣ, ಧನ್ಯವಾದ ಏನ್ ಬೇಡ, ಇದು ನನ್ನ ಕರ್ತವ್ಯ.
ಇವತ್ತು ಹೆಚ್ಚಿಗೆ ವ್ಯಾಪಾರ ಆಗಿಲ್ಲ, ಇವತ್ತು ಕೂಲಿ ಕೊಡೋಕ್ಕಾಗಲ್ಲ. ಹೇಗೆ ಇವತ್ತು ನಿಮ್ಮ ಅಪ್ಪ ಸುಳ್ಳು ಹೇಳಿ ಹೆಂಗೆ ವ್ಯಾಪಾರ ಮಾಡಿದ್ನೋ ನಾಳೆ ಅಂಥದೇ ಉಪಾಯ ಮಾಡ್ಕೊಂಡು ಬನ್ನಿ. ನಾಳೆ ಅವ್ರಿಗಿಂತ ಜಾಸ್ತಿ ವ್ಯಾಪಾರ ನಮ್ಗಾಗ್ಬೇಕು. ಆದ್ರೆ ಇವತ್ತಾಗಿರೋ ವ್ಯಾಪಾರದಷ್ಟಾದ್ರೂ ಕೂಲಿ ಸಿಗ್ಬೇಕಲ್ವಾ ನಮ್ಗೆ? ಹೊರಡಿ ಮನೆಗೆ, ಇವತ್ತೊಂದು ಪೈಸಾನು ಸಿಗೋದಿಲ್ಲ. ಆದ್ರೆ ಹೊರಡಿ. ಭೀಮಾ, ನಾವ್ ಈ ಕೆಲ್ಸ ಬಿಟ್ಬಿಡೋಣ. ಮಾತ್ ಕೊಟ್ಟಿದೀವಿ ಅಂದ್ ಮಾತ್ರಕ್ಕೆ ಇವ್ರು ಏನೇ ಮಾಡುದು ಇವ್ರ ಜೊತೆಗೆ ಇರ್ತೀವಿ ಅನ್ಕೊಂಡಿದ್ದಾರೆ. ಆನಂದಣ್ಣ, ನಾವೆಲ್ಲೇ ಕೆಲಸ ಮಾಡಿದ್ರು ಒಂದಲ್ಲ ಒಂದ್ ರೀತಿ ಕಷ್ಟನ ಎದುರಿಸ್ಲೇಬೇಕಾಗತ್ತೆ. ನೋಡೋಣ ಇರು ಏನಾಗುತ್ತೆ ಅಂತ. ಗುರುಗಳೇ, ಇದು ಮಿತಿ ಮೀರಿ ಹೋಗ್ತಿದೆ. ಅವ್ರಿಗೆಷ್ಟು ಧೈರ್ಯ, ಅವರು ನಿಮ್ಮ ಮೂರ್ತಿನೇ ತಗೊಂಡು ಹೋಗಿದ್ದಾರೆ. ಗುರುಗಳೇ, ನೀವು ಹೂ ಅನ್ನಿ ಸಾಕು. ಒಬ್ಬೊಬ್ಬರನ್ನು ಹಿಡಿದು ಬುದ್ಧಿ ಕಲಿಸಿ ಬಾಯಿ ಬಿಡಿಸ್ತೀನಿ. ಅವರೇ ಎಲ್ಲ ಒಪ್ಕೊಳ್ಳೋ ತರ ಮಾಡ್ತೀನಿ. ಆದ್ರೆ ಗುರುಗಳೇ, ಆ ಗೋಪಾಲ ಇವ್ರನ್ನ ಹೊಡೆದಿದ್ದು ಯಾಕೋ ಸರಿ ಕಾಣಿಸ್ತಿಲ್ಲ. ಸರಿ, ಹಾಗಾದ್ರೆ ಈಗ ನೀವಿಬ್ರು ಹೊರಡಿ. ಎಲ್ಲ ಸರಿ ಹೋದ್ಮೇಲೆ ವಾಪಸ್ ಕರೆಸ್ಕೊಳ್ತೀವಿ. ಪ್ರಶ್ನೆ ಇರೋದು ನಾವು 3 ಜನನೂ ಎಷ್ಟು ಸಂಪಾದನೆ ಮಾಡಿದೀವಿ ಅನ್ನೋದಲ್ಲ. ಬದಲಾಗಿ ಪ್ರಶ್ನೆ ಇರೋದು ನಾವು 3 ಜನ ಸೇರಿ ಎಷ್ಟು ಸಂಪಾದನೆ ಮಾಡಿದೀವಿ ಅನ್ನೋದು. ಇವತ್ತು ನಂಗೆ ಸಂಪಾದನೆ ಆಗಿದೆ, ಮತ್ತೆ ನಂದೆಲ್ಲಾನು ನಿಮಗೆ ಸೇರಿದ್ದಲ್ವಾ? ತಗೋ ಭೀಮಾ. ಆನಂದ, ನಡಿ. ಗುರುಗಳೇ, ಆ ಕಳ್ರಿಗೀಗ ಏನ್ ಮಾಡೋದು? ಅದನ್ನ ಯೋಚನೆ ಮಾಡೋದಕ್ಕಿಂತ ಮೊದಲು ಇದನ್ನ ಯೋಚನೆ ಮಾಡಿ. ಈ ಗೋಪಾಲ ನಮ್ಮ ವರ್ಗದೋನು. ಅಂಥದ್ರಲ್ಲೂ ಗೋಪಾಲ ನಮ್ಮ ವರ್ಗಕ್ಕೆ ಸೇರಿದಿಬ್ರು ಕೆಲಸಗಾರನ ಹಿಗ್ಗಾಮುಗ್ಗ ಹೊಡೆದ ಅನ್ನೋದೇ ಪ್ರಶ್ನೆ. ಗುರುಗಳೇ, ಅದೇ ನಮಗೂ ಅರ್ಥ ಆಗ್ತಿಲ್ಲ. ಪರಿಸ್ಥಿತಿಗನುಗುಣವಾಗಿ ಕೆಲಸ ಮಾಡೋನೇ ಗೆಲ್ಲೋದು. ಗೋಪಾಲನ ಕೆಲಸದ ಹಿಂದೆ ಒಂದು ಸಂದೇಶ ಅಡಗಿದೆ. ಅದನ್ನ ನಾವೆಲ್ಲ ಕಂಡುಕೊಳ್ಬೇಕು. ನಮ್ಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದೇನು ಅಂದ್ರೆ ಭೀಮನ್ನ ಮೂಲೆಯಲ್ಲಿ ಕೂರ್ಸೋದಕ್ಕೆ. ಭೀಮರಾವ್ ಜಾಗದಲ್ಲಿ ಅವ್ರ ವರ್ಗದ ನಾಯಕನ ರೂಪದಲ್ಲಿ ಗೋಪಾಲನ್ನ ಕೂರಿಸಬಹುದು. ಬೇರೆಯವ್ರಿಗೆ ಅರ್ಥ ಆಗುತ್ತೋ ಬಿಡುತ್ತೋ, ಆದ್ರೆ ಗುರುಗಳಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ನನಗೇನ್ ಬೇಕು ಅಂತ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ. ನಾನು ಯಾಕೆ ಹೀಗೆ ಮಾಡಿದೆ ಅಂತ. ಬಾಲನ್ ಜೊತೆ ಸ್ನೇಹ ಬೆಳೆಸೋದು ನೆಪ ಅಷ್ಟೇ, ಆದರೆ ಉದ್ದೇಶ ಬೇರೆನೇ ಇದೆ.